ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಇದೇ ಈಗ ವರಿಷ್ಠರ ಟೆನ್ಷನ್ಗೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ವಿಚಾರ. ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿರುವ ವೇಣುಗೋಪಾಲ್ ನಿವಾಸದಲ್ಲಿ ಭೇಟಿಯಾಗಿದೆ. ಇದೇ ವಿಚಾರಕ್ಕೆ ಮಾತುಕತೆಯಾಗಿದೆ. ಸಿಎಂಗೆ ಸಚಿವ ಮಹದೇವಪ್ಪ, ಶಾಸಕ ಅಶೋಕ್ ಪಠಣ್ ಸಾಥ್ ಕೊಟ್ಟಿದ್ದಾರೆ. ವಸತಿ ಇಲಾಖೆಯ ಗೋಲ್ಮಾಲು, ಶಾಸಕರ ಅಸಮಾಧಾನದ ಬಗ್ಗೆ ಚರ್ಚೆಯಾಗಿದೆ. ನಿನ್ನೆ ಅಷ್ಟೇ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದ ಶಾಸಕರಿಗೆ ವಾರ್ನ್ ಮಾಡಿದ್ರು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು. ಬಹಿರಂಗವಾಗಿ ಹೇಳಿಕೆ ಕೊಡದಂತೆ ವಾರ್ನ್ ಅನ್ನು ಮಾಡಿದ್ರು ಎಐಸಿಸಿ ಅಧ್ಯಕ್ಷರು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ಈಗ ವೇಣುಗೋಪಾಲ್ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ. ಆ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ, ರಾಮದುರ್ಗದ ಶಾಸಕರಾದ ಅಶೋಕ್ ಪಠಣ್ ಇದ್ದಾರೆ, ಈ ಕಡೆ ಕೆಸಿ ವೇಣುಗೋಪಾಲ್ ಕೂತ್ಕೊಂಡಿದ್ದಾರೆ, ಈ ಕಡೆ ಸಿಎಂ ಸಿದ್ದರಾಮಯ್ಯನವರು. ನಾಲ್ವರ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ಚರ್ಚೆ ಆಗಿರುವಂಥದ್ದು. ನಿನ್ನೆ ಇದೇ ವಿಚಾರಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಚರ್ಚೆಯನ್ನು ನಡೆಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಕೆಲವು ಶಾಸಕರು ಹಿಡಿತಕ್ಕೂ ಸಿಗ್ತಿಲ್ಲ ಅಥವಾ ಹೊಡೆತಕ್ಕೂ ಸಿಗ್ತಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ದಿನದಿಂದ ದಿನಕ್ಕೆ ಒಬ್ಬೊಬ್ಬರೇ ಎದ್ದು ಸರ್ಕಾರದ ವಿರುದ್ಧ ಮಾತನಾಡುವಂತಹ ಹಂತವನ್ನು ತಲುಪಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸುದೀರ್ಘವಾದಂತಹ ರಾಜಕೀಯ ಅನುಭವ ಹೊಂದಿರುವಂತಹ ಸಿಎಂ ಸಿದ್ದರಾಮಯ್ಯರು ಇವರು ಇದನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಾ ಇದೆಯಾ ಅಂತ ಹೇಳಿ. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮತ್ತೆ ಟೀಕೆ ಇರತಕ್ಕಂಥದ್ದು 2013 ಮತ್ತೆ 2018 ಸಾಲಿನಲ್ಲಿ ಇದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಿಲ್ಲ ಅನ್ನೋದು. ಹಾಗಾಗಿ ಯಾವ ಕಾರಣಗಳಿಗೋಸ್ಕರವಾಗಿ ಬದಲಾಗಿದ್ದಾರೆ ಅಂತ ಅವರ ಪಕ್ಷದ ಶಾಸಕರುಗಳಿಗೆ ಕೆಲ ಮುಖಂಡರಿಗೆ ಅನಿಸಿದೆಯೋ ಗೊತ್ತಿಲ್ಲ. ಹಾಗಾಗಿ ಇದನ್ನ ಬಹಿರಂಗವಾಗಿ ಕೆಲ ಶಾಸಕರು ಕೂಡ ಒಂದು ರೀತಿಯಲ್ಲಿ ವ್ಯಕ್ತಪಡಿಸಿದ್ದು ಉಂಟು. ಹಾಗಾಗಿ ಎಲ್ಲೋ ಒಂದ್ ಕಡೆ ಶಾಸಕರನ್ನ ಒಂದು ರೀತಿಯಲ್ಲಿ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ. ಇದೇ ಪ್ರಶ್ನೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ನಿನ್ನೆ ಭೇಟಿಯಾದಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೇಳಿರ್ತಕ್ಕಂಥದ್ದು. ಇವತ್ತು ವೇಣುಗೋಪಾಲ್ ಅವ್ರಿಗೂ ಕೂಡ ಕೆಲ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ನಿಂದ ಒಂದೇ ಒಂದು ಖಡಕ್ ಆಗಿ ಸೂಚನೆ ಸಂದೇಶ ರವಾನೆ ಆಗಿರ್ತಕ್ಕಂಥದ್ದು, ಯಾವುದೇ ಶಾಸಕರಲ್ಲಿ ಮೊದಲು ಕರೆದು ಮಾತನಾಡಿಸಿ ಸಮಾಧಾನ ಪಡಿಸಿ, ಅದಕ್ಕೆ ಬಗ್ಗದೇ ಇದ್ರೆ ಮುಂದಿನ ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಡಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ಖಡಕ್ ಆಗಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಿಂದ ವಾಪಸ್ಸಾದ ಬಳಿಕ ಅಂದ್ರೆ 3 ಗಂಟೆಗೆ ಫ್ಲೈಟ್ ಹತ್ತಾ ಇದ್ದಾರೆ, ಸುಮಾರು 5:30ಗೆ ಬೆಂಗಳೂರು ತಲುಪ್ತಾರೆ. 6:30 ಅಷ್ಟೊತ್ತಿಗೆ ಒಂದು BR ಪಾಟೀಲ್ ಅವರನ್ನು ಕೂಡ ಕರೆದು ಮಾತನಾಡುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ BR ಪಾಟೀಲ್ ಅವರ ಸಮಸ್ಯೆಗಳನ್ನು ಆಲಿಸೋದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಬಹಿರಂಗವಾಗಿ ಮಾತನಾಡಬಾರದು ಅನ್ನೋ ಎಚ್ಚರಿಕೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇದು ಎಲ್ಲಾ ಶಾಸಕರು ಕೂಡ ಅಪ್ಲೈ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿದೆ. ಹಾಗಾಗಿ ಕೆಲ ಶಾಸಕರನ್ನ ಆಗಿಂದಾಗೆ ಜಿಲ್ಲಾವಾರು ಅಥವಾ ಆ ಒಂದು ವಿಭಾಗವಾರು ಶಾಸಕರ ಸಭೆಯನ್ನು ಕೂಡ ಕರೆದು ಅವರ ಸಮಸ್ಯೆಯನ್ನು ಬಗೆಹರಿಸುವಂತಕ್ಕೂ ಕೂಡ ಮುಂದಾಗಬೇಕಾಗುತ್ತೆ. ಈಗಾಗಲೇ DCM DK ಶಿವಕುಮಾರ್ ಅವರ ಮೇಲೂ ಕೂಡ ಅದೇ ರೀತಿ ಆರೋಪವನ್ನ ರಾಜು ಕಾಗೆ ಅವರು ಮಾಡಿದ್ರು. ಇವತ್ತು ಆಲ್ರೆಡಿ ಆ ಒಂದು ಕೆಲ ಶಾಸಕರನ್ನು ಕೂಡ ಒಂದು ರೀತಿಯಲ್ಲಿ ಒಟ್ಟಿಗೆ ಸೇರಿಸಿಕೊಂಡು ಸಭೆಯನ್ನ ಮಾಡಿ ಕೆಲ ಸಮಸ್ಯೆ ಮನವಿಯನ್ನು ಕೂಡ ಮಾಡಿದ್ದುಂಟು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿಎಂ ಮತ್ತೆ DCM ಮಟ್ಟದಲ್ಲೇ ಇದು ಒಂದು ರೀತಿಯಲ್ಲಿ ಕಂಟ್ರೋಲ್ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗ್ಬೇಕಾಗುತ್ತೆ. ಇದನ್ನ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಕಾದ್ ನೋಡ್ಬೇಕು. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಹೈಕಮಾಂಡ್ ಇಂದ ಹೇಳ್ಸ್ಕೋ ಮಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೋದ್ರ ಅಂತ ಹೇಳಿ ಶಾಸಕರ ವಿಚಾರದಲ್ಲಿ ಯಾಕೆ ಕಂಟ್ರೋಲ್ ತಪ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ.